ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಕೊಟ್ಟಂತ ಸಾಮಾನ್ಯ ಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ಕೊತ ಹೋಗ್ತಾ ಇದ್ದೆ. ಈಗಾಗಲೇ ಸಾಕಷ್ಟು ಮಾಡಲ್ ಕ್ವಶನ್ ಪೇಪರ್ಗಳನ್ನ, ಸಾಕಷ್ಟು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನ ಏನ್ ಮಾಡಿದೀನಪ್ಪ ಅಂದ್ರೆ ಅಪ್ಲೋಡ್ ಮಾಡಿದೀನಿ. ಅವೆಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ತಮಗೆ ಸಿಗಲಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ಏನಾಗ್ತವಪ್ಪ ಅಂದ್ರೆ ತಮಗೆ ಸೀರಿಯಲ್ ಆಗಿ ಸಿಗ್ತಿರ್ತಿರ್ತವೆ. ಹಾಗಾದ್ರೆ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಏನ್ ಮಾಡ್ತಿರ್ತಾನಪ್ಪ ಅಂತಂದಾಗ ನಿನ್ನೆ ಇವ್ರ ಬಗ್ಗೆ ನಾನು ಏನ್ ಮಾಡಿದ್ದೀನಪ್ಪ ಅಂದ್ರೆ ಹೇಳ್ಕೊತಾ ಬಂದಿದ್ದೀನಿ. ಹಾಗಾದ್ರೆ ಇವತ್ತ ಒಂದಿಷ್ಟು ಏನಪ್ಪಾ ಅಂದಾಗ ಕೆಲವು ಇಂಪಾರ್ಟೆಂಟ್ ಗಳು ಏನಾಗ್ತಿರ್ತವಪ್ಪ ಅಂದ್ರ ಇಲ್ಲಿ ವಿಶೇಷವಾಗಿರುವಂತಹ ಹೆಸರು ಸಿಲಿಕಾನ್ ಸಿಟಿ ಬೆಂಗಳೂರು, ಈ ತರ ಉದ್ಯಾನ ನಗರ ಯಾವ್ದಪ್ಪ ಅಂದಾಗ ಬೆಂಗಳೂರು, ಸಾಂಸ್ಕೃತಿಕ ನಗರಿ ಅಂದಾಗ ಮೈಸೂರು, ಮಲ್ಲಿಗೆ ನಗರಿ ಅಂದಾಗ ಮೈಸೂರು, ಬೆಣ್ಣೆ ನಗರಿ ದಾವಣಗೆರೆ ಎಲ್ಲ ಕ್ವಶನ್ಸ್ ನ ಕೇಳಿದ್ದಾನೆ. ಹೀಗಾಗಿ ನಾವು ಏನೇನು ಇಂಪಾರ್ಟೆಂಟ್ ಇರ್ತಾವಲ್ಲ ಅವನ್ನ ಏನ್ ಮಾಡ್ತಿರ್ಬೇಕಪ್ಪ ಅಂದ್ರೆ ತಾವು ನೋಟ್ಸ್ ನ ಮಾಡ್ಕೋತ ಬರ್ಬೇಕು. ಇಲ್ಲಿ ಮುದ್ರಣ ನಗರಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಗದಗ ಪೇಂಟಿಂಗ್ ಬ್ರಷ್ಗೆ ಪ್ರಸಿದ್ಧಿ ಪಡೆದಂತ ಒಂದು ಜಿಲ್ಲೆ ಅಂದಾಗ ಗದಗ. ಕಡಲ ನಗರಿ ರೇಷ್ಮೆ ನಾಡು ಕ್ವಶನ್ಸ್ ನ ಕೇಳ್ತಿರ್ತಾನೆ. ಸಕ್ಕರೆ ನಾಡು ಮಂಡ್ಯ ಕ್ವಶನ್ಸ್ ನ ಕೇಳಿದಾನೆ. ಚಿನ್ನದ ನಾಡು ಕೋಲಾರ, ಬಿಸಿಲು ನಾಡು ಬಳ್ಳಾರಿ, ಈ ತರ ಕ್ವಶನ್ಸ್ ನ ಬಂದಿರ್ತಿರ್ತಾವಲ್ಲ ಇವನ್ನ ಹೈಲೈಟ್ ಮಾಡ್ಕೋತ ಬರ್ಬೇಕು. ಜೊತೆಗೆ ಇವತ್ತಿನ ಕ್ಲಾಸಸ್ ನಲ್ಲಿ ನಾವು ಇನ್ನೊಂದಿಷ್ಟು ವಿಡಿಯೋಗಳನ್ನ ಏನ್ ಮಾಡ್ತೀವಿ, ಕ್ವಶನ್ಸ್ ಗಳನ್ನ ಏನ್ ಮಾಡೋಣಪ್ಪ ಅಂದ್ರೆ ನೋಡ್ಕೋತ ಬಂದಾಗ ಕರ್ನಾಟಕದ ಕೆಲವು ಸ್ಥಳಗಳ ಹಳೆಯ ಹೆಸರು ಮತ್ತು ಈಗಿನ ಹೆಸರುಗಳು, ಇದರಲ್ಲಿ ಕೂಡ ಕ್ವಶನ್ಸ್ ನ ಕೇಳಿರ್ತಾನೆ. ಯಾವ್ಯಾವ ಕೋರ್ ಮೇಲೆ ಕ್ವಶನ್ಸ್ ನ ಕೇಳಿದಾನಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಒಂದು ಫೇಮಸ್ ಯಾವ್ದಪ್ಪ ಅಂತಂದಾಗ ಹಳೆಯ ಹೆಸರುಗಳ ಮೇಲೆ ಬೆಂಗಳೂರದು ಹೆಸರು ಕೇಳ್ತಿರ್ತಾನೆ. ಬೆಂಗಳೂರಿನ ಹಳೆಯ ಹೆಸರು ಏನಪ್ಪಾ ಅಂದ್ರೆ ಬೆಂದಕಾಳೂರು ಅಂತೇಳಿ. ಇಲ್ಲಿ ಬೆಳಗಾವಿದು ವೇಣುಗ್ರಾಮ ಅಂತ ಹೇಳಿ ಕರಿತೀವಿ. ಹಾಸನದು ಸಿಂಹಾಸನಪುರ ಅಂತ ಹೇಳಿ ಕರೀತಾರೆ. ಬೇಲೂರ್ದು ವೇಲೂರು ಅಂತ ಕರಿತೀವಿ. ಮೈಸೂರ್ದು ಆಲ್ರೆಡಿ ಕೇಳಿದಾನೆ. ಮೈಸೂರ್ದು ಕೇಳಿದಿರ್ತಾನೆ. ಮೈಸೂರ್ದು ಮೊದಲ ಹೆಸರು ಏನಪ್ಪಾ ಅಂದ್ರೆ ಮಹಿಷಮಂಡಲ. ಬಾದಾಮಿದು ಕ್ವಶನ್ಸ್ ನ ಕೇಳಿದಾನೆ. ಬಾದಾಮಿಯ ಮೊದಲ ಹೆಸರೇನಪ್ಪ ಅಂದಾಗ ವಾತಾಪಿ ಅಂತೇಳಿ. ಹಂಪಿ ಕಿಷ್ಕಿಂಧೆ ಇದರ ಮೊದಲ ಹೆಸರಾಗಿತ್ತು. ಇನ್ನು ಬನವಾಸಿ ಕದಂಬರ ರಾಜಧಾನಿ ಬನವಾಸಿ, ವೈಜಯಂತಿಪುರ ಅಂತ ಹೇಳಿ ಕರಿತೀವಿ. ಕೋಲಾರ ಕುವಲಾಲ ಅಂತ ಕರಿತೀವಿ. ಹಳೆಬೀಡುದು ದ್ವಾರ ಸಮುದ್ರ ಅಂತ ಹೇಳಿ ಕರಿತವೆ. ಇನ್ನು ವಿಜಯಪುರದು ಬಿಜಾಪುರ, ಕಲಬುರ್ಗಿಯನ ಗುಲ್ಬರ್ಗ, ಇವೆಲ್ಲ ಹಳೆಯ ಹೆಸರುಗಳಾಗಿರ್ತವೆ. ಇನ್ನ ನೆಕ್ಸ್ಟ್ ಪ್ರಮುಖ ವಚನಕಾರರು, ಅವರ ಅಂಕಿತ ನಾಮಗಳ ಮೇಲೆ ಸಾಕಷ್ಟು ಬಾರಿ ಏನಾಗ್ತವಪ್ಪ ಅಂದ್ರೆ ಕ್ವಶನ್ಸ್ ಆಗ್ತಿರ್ತಾವ. ಸಣ್ಣವೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇಲ್ಲಿ ಕೂಡಲ ಸಂಗಮ ದೇವ ಇದು ಯಾರ ವಚನಕಾರರ ಅಂಕಿತ ನಾಮ ಅಂತ ಕ್ವಶನ್ಸ್ ಕೊಟ್ಟಂಗ ಬಸವಣ್ಣ, ಅಥವಾ ಬಸವಣ್ಣರ ಅಂಕಿತ ನಾಮ ಏನು ಅಂತ ಕ್ವಶನ್ಸ್ ಕೊಟ್ಟನಪ್ಪ ಅಂದಾಗ ಕೂಡಲ ಸಂಗಮ ದೇವ. ಅವ್ರು ಹೆಂಗ್ ಕೇಳ್ತಾನೆ ನೀವು ಆನ್ಸರ್ನ ಮಾಡಬೇಕು. ಅಲ್ಲಮ ಪ್ರಭುಗಳದೇನಪ್ಪ ಅಂದಾಗ ಗುಹೇಶ್ವರ, ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಅಂತ ಕೂಡ ಕೊಟ್ಟಿರ್ತಿರ್ತಾನೆ ರಾಮನಾಥ ಅಂತೇಳಿ. ಪುರಂದರದಾಸರದು ಪುರಂದರ ವಿಠಲ. ನೋಡ್ರಿ, ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ಪುರಂದರದಾಸರಿಗೆ ಸಾಕಷ್ಟು ಬಾರಿ ಏನಾಗಿದೆಪ್ಪ ಅಂದ್ರೆ ಕ್ವಶನ್ಸ್ ಆಗಿದೆ. ಅವರ ಅಂಕಿತ ನಾಮದ ಮೇಲೂ ಕೂಡ ಕ್ವಶನ್ಸ್ ಆಗಿದೆ. ಇವೆಲ್ಲ ಒಂದಾಗಿತ್ತಪ್ಪ ಅಂತ ಸಾಕು, ಅದರ ರಿಲೇಟೆಡ್ ತಗೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಕನಕದಾಸರು, ಕಾಗಿನೆಲೆ ಆದಿಕೇಶವ, ಅಂದ್ರೆ ನೆಕ್ಸ್ಟ್ ನಿಮ್ಗೆ ಎಲ್ಲವೂ ಬಂದಿರಬೇಕು ಅಂತೇಳಿ ನಾವು ಬಿಡಿಸುವಂತ ಮಾಡೆಲ್ ಕ್ವಶನ್ ಪೇಪರ್ ಒಳಗಡೆ ಕ್ವಶನ್ಸ್ಗಳು ಬರ್ತಿರ್ತವೆ. ಎಲ್ಲವೂ ತರ ಕ್ವಶನ್ಸ್ಗಳನ್ನ ಏನ್ ಮಾಡಿದೀನಪ್ಪ ಅಂದ್ರೆ ನಾನು ತಗೊಂಡು ವಿಡಿಯೋನ ಮಾಡ್ತಾ ಇರೋದು. ವಾದ್ಯರಾಜರದು ಹಯವದನ, ಅಕ್ಕ ಮಹಾದೇವಿಯರದು ಚೆನ್ನಮಲ್ಲಿಕಾರ್ಜುನ, ಐದಕ್ಕಿಲಕ್ಕಮದು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅಂತೇಳಿ ನಾವು ಇದನ್ನ ಅವ್ರ ಅಂಕಿತ ನಾಮನ್ನ ಕರಿತೇವೆ. ಇನ್ನು ಅದನ್ನ ಬಿಟ್ರ ಗುರು ಶಿಷ್ಯರ ರಿಲೇಟೆಡ್ ಒಂದಿಷ್ಟು ಕ್ವಶನ್ಸ್ಗಳನ್ನ ಕೇಳ್ಬೋದು. ಇಲ್ಲಿ ರಾಮನ ಗುರು ಯಾರು ಅಂತ ಕ್ವಶನ್ಸ್ ನ ಕೊಟ್ರಪ್ಪ ಅಂದಾಗ ವಶಿಷ್ಠ ಮುನಿಗಳು ಅಂತ ಕರಿತೇವೆ. ವಶಿಷ್ಠ. ಕೃಷ್ಣ ಅವರ ಗುರುಗಳು ಯಾರಪ್ಪ ಅಂದ್ರೆ ಸಂದೀಪನಿ ಅಂತೇಳಿ. ಏಕಲವ್ಯ ಅವರ ಗುರುಗಳು ದ್ರೋಣಾಚಾರ್ಯ ಅಂತೇಳಿ ನಾವು ನೋಡ್ತೇವೆ. ಕರ್ಣಂದು ಪರಶುರಾಮ, ದುರ್ಯೋಧನನ ಗುರುಗಳು ಬಲರಾಮ, ಹಕ್ಕಬುಕ್ಕ ಇವರು ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಅಂತ ಹೇಳ್ತಿದ್ವಿ. ಅವರು ವಿದ್ಯಾರಣ್ಯ ಗುರುಗಳ ಪ್ರೇರಣೆಯಿಂದ ಸ್ಥಾಪನೆ ಮಾಡ್ತಾರೆ. ವಿವೇಕಾನಂದರು ರಾಮಕೃಷ್ಣ ಪರಮಹಂಸ ಅಂತ. ಓಕೆ, ಈ ತರ ಪ್ರಶ್ನೆಗಳು ನಿಮ್ಗೆ ಎಕ್ಸಾಮ್ಸ್ ನ ಕೇಳ್ತಿರ್ತಾನೆ. ಇನ್ನು ಕರ್ನಾಟಕದ ಪ್ರಮುಖ ರಾಜ್ಯ ಮನೆತನಗಳ ಮೇಲೆ ಕ್ವಶನ್ಸ್ ನ ಬಂದಿದ್ದಾವೆ. ಆಲ್ರೆಡಿ ಕರ್ನಾಟಕದಲ್ಲಿ ಪ್ರಮುಖ ರಾಜ್ಯ ಮನೆತನಗಳಪ್ಪ ಅಂತಂದಾಗ ಇಡೀ ಭಾರತ ದೇಶದಲ್ಲಿ ಆಳ್ವಿಕೆ ಮಾಡಿದಂಥ ಮೊದಲ ಮನೆತನ ಅಂದಾಗ ಮೌರ್ಯ ಮನೆತನ. ಇವರು ಕರ್ನಾಟಕಕ್ಕೂ ಸ್ವಲ್ಪ ಸಂಬಂಧಪಡ್ತಿರ್ತಾರೆ. ಹೀಗಾಗಿ ಚಂದ್ರಗುಪ್ತ ಮೌರ್ಯ ಇದರ ಸ್ಥಾಪಕರಾಗ್ತಾರೆ. ಇವರ ರಾಜಧಾನಿ ಯಾವುದು ಅಂತ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಪಾಟಲಿಪುತ್ರ ಇವರ ರಾಜಧಾನಿಯಾಗಿತ್ತು. ಇನ್ನು ಶಾತವಾಹನರ ಸ್ಥಾಪಕ ಯಾರಪ್ಪ ಅಂದಾಗ ಸಿಮುಖ ಅಂತ ಹೇಳಿ ಕರ್ಸ್ಕೋತಾನೆ. ಇವರ ರಾಜಧಾನಿ ಯಾವ್ದಪ್ಪ ಅಂದಾಗ ಪೈಠಾಣ. ಓಕೆ, ಕದಂಬರು ಅಚ್ಚಗನ್ನಡದ ಮೊಟ್ಟ ಮೊದಲ ಮನೆತನ ಅಂದಾಗ ಕದಂಬ ಮನೆತನ. ಅವರ ಸ್ಥಾಪಕ ಮಯೂರವರ್ಮ. ಅವರ ರಾಜಧಾನಿ ಯಾವ್ದಪ್ಪ ಅಂದಾಗ ಬನವಾಸಿ. ಇನ್ನು ಕರ್ನಾಟಕವನ್ನು ಸುದೀರ್ಘವಾಗಿ ಆಳ್ವಿಕೆ ಮಾಡಿದ ಮನೆತನ ಅಂದಾಗ ಗಂಗರು ಅಂತ ಹೇಳಿ ಕರಿತೀವಿ. ಗಂಗಾ ಮನೆತನ. ದಡಿಗ ಮತ್ತು ಮಾಧವ ಇದರ ಸ್ಥಾಪಕರಾಗ್ತಾರೆ. ಇವರು ತಲಕಾಡಿನ ಗಂಗರು ಅಂತೇಳಿ ಏನ್ ಮಾಡ್ತಾರಪ್ಪ ಅಂದ್ರ ಪ್ರಸಿದ್ಧಿಯನ್ನ ಪಡಿತಾರೆ. ಇನ್ನು ಬಾದಾಮಿ ಚಾಲುಕ್ಯರ ಸ್ಥಾಪಕರಪ್ಪ ಅಂದಾಗ ಜಯಸಿಂಹ. ಅವರ ರಾಜಧಾನಿ ಏನಪ್ಪ ಅಂದಾಗ ಬಾದಾಮಿ.
ರಾಷ್ಟ್ರಕೂಟರು ರಾಷ್ಟ್ರಕೂಟರ ಸ್ಥಾಪಕ ಯಾರಪ್ಪ ಅಂತಂದಾಗ ದಂತಿದುರ್ಗ. ಅವರ ರಾಜಧಾನಿ ಯಾವ್ದಪ್ಪ ಅಂದಾಗ ಮಾನ್ಯಕೇಟ. ಹೊಯ್ಸಳರು ಅವರ ಸ್ಥಾಪಕ ಯಾರಪ್ಪ ಅಂದಾಗ ಸಳ. ಹಾಗಾದ್ರೆ ದ್ವಾರ ಸಮುದ್ರ ಅವರ ರಾಜಧಾನಿಯಾಗಿತ್ತು. ಇನ್ನು ವಿಜಯನಗರ ಸಾಮ್ರಾಜ್ಯದ ಹಕ್ಕಬುಕ್ಕರು ಅವರ ರಾಜಧಾನಿ ಯಾವ್ದಪ್ಪ ಅಂದಾಗ ಹಂಪಿ. ಮೈಸೂರು ಒಡೆಯರ್ದು ಯದುರಾಯ ಮತ್ತು ಕೃಷ್ಣರಾಯ, ಅವರ ರಾಜಧಾನಿ ಏನಪ್ಪ ಅಂದಾಗ ಮೈಸೂರು. ಇಲ್ಲಿ ನಾನು ಬರೀ ಸ್ಥಾಪಕರ ಬಗ್ಗೆ ಅಷ್ಟೇ ಹೇಳಿದೆ. ಇದರಲ್ಲಿ ಪ್ರಸಿದ್ಧ ದೊರೆಗಳು ಕೂಡ ಕಂಡು ಬರ್ತಿರ್ತಾರೆ. ಅವ್ರ ಬಗ್ಗೆನೂ ಕೂಡ ನಾವು ನೋಡ್ಕೊತ ಬರಬೇಕು. ಉದಾಹರಣೆಗೆ ಈಗ ಕದಂಬ ಮನೆತನದ ಪ್ರಸಿದ್ಧ ದೊರೆ ಮಯೂರವರ್ಮ ಮತ್ತು ಕಾಕುತ್ಸವರ್ಮ ಅಂತ ಹೇಳ್ಕಿರ್ತೇವೆ. ನೆಕ್ಸ್ಟ್ ಯಾವಪ್ಪ ಅಂತಂದಾಗ ಶ್ರೀಮುಖ. ಶಾತವಾಹನ ಮನೆತನದ ಗೌತಮಿಪುತ್ರ ಶಾತಕರ್ಣಿ. ನೆಕ್ಸ್ಟ್ ಗಂಗಾ ಮನೆತನದ ಒಳಗಡೆ ದುರ್ವಿನೀತ. ಈ ಥರ ಸಾಕಷ್ಟು ಏನಪ್ಪ ಅಂದ್ರೆ ಒಂದೊಂದು ಮನೆತನದಾಗ ಅವರು ಪ್ರಸಿದ್ಧಿ ಪಡೆದಂತ ಏನಿದಾರಪ್ಪ ಅಂದ್ರೆ ರಾಜರಿದ್ದಾರೆ. ಇನ್ನ ಇಲ್ಲಿ ಇಂಗ್ಲಿಷ್ ಒಳಗಡೆ ನಿಮ್ಗ ಎಕ್ಸ್ಪ್ಯಾಂಡ್ ಫಾರ್ಮ್ ರಿಲೇಟೆಡ್ ಏನಾಗ್ತಿರ್ತಪ್ಪ ಅಂದ್ರೆ ಕ್ವಶನ್ಸ್ನ ಕೇಳ್ತಿರ್ತಾನೆ. AIR ಇದರ ಎಕ್ಸ್ಪ್ಯಾಂಡ್ ಫಾರ್ಮ್ ಏನು ಅಂತ, ಆಲ್ ಇಂಡಿಯಾ ರೇಡಿಯೋ ಅಂತ ಹೇಳ್ತಿರ್ತೇವೆ. ಇದು ಇಂಪಾರ್ಟೆನ್ಸ್ಗಳನ್ನ ತಾವು ನೆನಪಿಡಲೇಬೇಕು. SLV ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತಿರ್ತೇವೆ. ಪಿನ್ ಇದು ಸಾಕಷ್ಟು ಬಾರಿ ಏನಾಗ್ತಿರ್ತಪ್ಪ ಅಂದ್ರೆ ನಿಮ್ಮ ಪಿನ್ ಕೋಡ್ ಏನ್ರಿ ಅಂತ ಕ್ವಶನ್ಸ್ನ ಕೇಳ್ತಿರ್ತಾರೆ ಸಾಕಷ್ಟು ಜನರು. ಅವಾಗ ಪಿನ್ ಅಂದ್ರೆ ಏನು? ಪಿನ್ ಅಂದ್ರೂ ಕೂಡ ನಮಗೆ ನೆನಪಿಡ್ಬೇಕು. ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತಿರ್ತೇವೆ. ಈಗ ಉದಾಹರಣೆಗೆ ಈ ಬಸವನ ಬಾಗೇವಾಡಿ ಪಿನ್ ಕೋಡ್ ಹೇಳ್ರಪ್ಪ ಅಂದಾಗ 586203 ಅಂತ ಹೇಳ್ತೇವೆ ನಾವು. ಈ ಥರ ನಿಮ್ಮದು ಪಿನ್ ಕೋಡ್ ಏನಿರ್ತಪ್ಪ ಅಂದ್ರೆ ಚೇಂಜಸ್ ಇರ್ತಾವೆ. ಏನು ಪಿನ್ ಅಂದ್ರೇನು? ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅಂತ ಕೇಳ್ತೀವಿ. ಇನ್ನು ನಾಸಾ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕೇಳ್ತೀವಿ. CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇದು ಸಾಕಷ್ಟು ಬಾರಿ ಕ್ವಶನ್ಸ್ನ ಕೇಳಿದಾನೆ. LPG ಕೇಳಿದಾನೆ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕೇಳ್ತಿರ್ತಾನೆ. ಇನ್ನು ಈ ಏಡ್ಸ್ ಆಗಲಿ, ಇಸ್ರೋ ಆಗಲಿ, ಇವೆಲ್ಲ ತಮಗೇನಿರ್ಬೇಕಪ್ಪ ಅಂದ್ರೆ ನೆನಪಿರ್ಬೇಕು. ಏಡ್ಸ್ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳ್ತಿರ್ತೇವೆ. ಇಸ್ರೋ ಅಂದಾಗ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ತಿರ್ತೇವೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತೇಳಿ. KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳ್ತಿರ್ತೇವೆ. HIV ಅಂದ್ರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತೇಳಿ ಕರಿತೇವೆ. ಇನ್ನು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದೆಲ್ಲರಿಗೂ ಗೊತ್ತಿರ್ತದೆ. IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೇವೆ. MLA MP ಇವು ಗೊತ್ತಿರಬೇಕು. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರಿತೇವೆ. MP ಅಂದಾಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೇವೆ. RTO ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸರ್ ಅಂತ ಕರಿತೇವೆ. ನೆಕ್ಸ್ಟ್ STD ಅಂದ್ರೆ ಸಬ್ಸ್ಕ್ರೈಬರ್ಸ್ ಟ್ರಂಕ್ ಡೈಲಿಂಗ್ ಅಂತೇಳಿ STD. ಇನ್ನು WWW ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೇವೆ. ಇದನ್ನು ಕೂಡ ಏನಪ್ಪ ಅಂದ್ರೆ ಕ್ವಶನ್ಸ್ನ ಕೇಳಿದಾನೆ ಆಲ್ರೆಡಿ. CPU ಕಂಪ್ಯೂಟರ್ನ ಮೆದುಳು ಅಂತ ಕರಿತೀವಿ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತೇಳಿ ನಾವು ಇದನ್ನ ಕರಿತೇವೆ. ಇನ್ನು ಕರ್ನಾಟಕದ ಪ್ರಮುಖ ಚಿಹ್ನೆಗಳು ಅಂತೇಳಿ ನೋಡ್ಕೊತ ಬಂದಾಗ ಕರ್ನಾಟಕದ ಲಾಂಛನ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ. ಗಂಡ ಬೇರುಂಡ ಕರ್ನಾಟಕದ ಲಾಂಛನ ಆಗಿದೆ. ಇನ್ನು ಕರ್ನಾಟಕದ ಪ್ರಾಣಿ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ. ಏಷಿಯನ್ ಆನೆ. ಕರ್ನಾಟಕದ ಪಕ್ಷಿ ನೀಲಕಂಠ. ಕರ್ನಾಟಕದ ಮರ ಶ್ರೀಗಂಧ ಮರ. ಕರ್ನಾಟಕದ ಹೂ ಅಂದಾಗ ಕಮಲ. ನಾಡಗೀತೆ ಅಂದಾಗ ಜೈ ಭಾರತ ಜನನಿಯ ತನುಜಾತೆ. ಕರ್ನಾಟಕ ನೃತ್ಯ ಅಂದಾಗ ಯಕ್ಷಗಾನ. ಈ ಥರ ಪ್ರಮುಖ ಪ್ರಶ್ನೆಗಳು ಏನಪ್ಪ ಅಂದ್ರೆ ಎಕ್ಸಾಮ್ದಾಗ ಕೇಳ್ತಿರ್ತಾನೆ. ಈ ಥರ ಪ್ರಶ್ನೆಗಳಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಥರ ಸಾಕಷ್ಟು ಪ್ರಶ್ನೆಗಳನ್ನ ಏನು ಮಾಡ್ತಿದ್ದಪ್ಪ ಅಂದ್ರೆ ಹೇಳ್ತಿರ್ತೀವಿ. ಎಲ್ಲವೂ ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ಪ್ಲೇಲಿಸ್ಟ್ ಒಳಗಡೆ ಸೀರಿಯಲ್ ಆಗಿ ಸಿಗ್ತವೆ. ಧನ್ಯವಾದಗಳು.